ನಮಸ್ಕಾರ. ಹಾಟ್ ಅಥವಾ ವಾರ್ಮ್ ವ್ಯಾಕ್ಸಿಂಗ್ ಪ್ರಾತ್ಯಕ್ಷಿಕೆಯ ಈ ಅಧಿವೇಶನಕ್ಕೆ ಸ್ವಾಗತ. ಹಾಟ್ ಅಥವಾ ವಾರ್ಮ್ ವ್ಯಾಕ್ಸಿಂಗ್ ಸೌಂದರ್ಯ ಉದ್ಯಮದಲ್ಲಿ ಜನಪ್ರಿಯ ಮತ್ತು ಬೇಡಿಕೆಯ ಸೇವೆಯಾಗಿದೆ. ಸೆಲೂನ್ ಮತ್ತು ಸ್ಪಾಗಳಲ್ಲಿ ಇದು ಕೂದಲು ತೆಗೆಯುವ ಪರಿಣಾಮಕಾರಿ ವಿಧಾನವಾಗಿದೆ. ಹಾಟ್ ಮತ್ತು ವಾರ್ಮ್ ವ್ಯಾಕ್ಸಿಂಗ್ ಮೂಲತಃ ಒಂದೇ ವಿಧಾನ. ಹಾಟ್ ವ್ಯಾಕ್ಸಿಂಗ್ನಲ್ಲಿ ವ್ಯಾಕ್ಸ್ ಅನ್ನು ಕರಗಿಸಲು ಡಬಲ್ ಪ್ಯಾನ್ ಬಿಸಿ ನೀರಿನಲ್ಲಿ ಮೇಣವನ್ನು ಹೆಚ್ಚಿನ ತಾಪಮಾನಕ್ಕೆ ಬಿಸಿ ಮಾಡಲಾಗುತ್ತದೆ. ಬ್ಯೂಟಿಷಿಯನ್ ತನ್ನ ಕೈ ಮೇಲೆ ತಾಪಮಾನವನ್ನು ಪರೀಕ್ಷಿಸಿದ ನಂತರ ಅದನ್ನು ಕ್ಲೈಂಟ್ ಚರ್ಮದ ಮೇಲೆ ವ್ಯಾಕ್ಸ್ ಮಾಡಬೇಕಾದ ಪ್ರದೇಶದ ಮೇಲೆ ಹಚ್ಚಬೇಕು. ವಾರ್ಮ್ ವ್ಯಾಕ್ಸ್ ಎಂದರೆ ವ್ಯಾಕ್ಸ್ ಅನ್ನು ನೇರವಾಗಿ ವ್ಯಾಕ್ಸ್ ವಾರ್ಮರ್ ಅಥವಾ ಮೈಕ್ರೋವೇವ್ನಲ್ಲಿ ಬೆಚ್ಚಗಾಗಿಸಿ ತಾಪಮಾನವನ್ನು ಪರಿಶೀಲಿಸಿದ ನಂತರ ಬಳಸಲಾಗುತ್ತದೆ. ಈ ಅಧಿವೇಶನದಲ್ಲಿ ನೀವು ಬಿಸಿ ಅಥವಾ ಬೆಚ್ಚಗಿನ ವ್ಯಾಕ್ಸಿಂಗ್ ವಿಧಾನವನ್ನು ನೋಡುತ್ತೀರಾ. ಈ ಅಧಿವೇಶನದ ಉದ್ದೇಶಗಳು. ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: ಬಿಸಿ ಅಥವಾ ಬೆಚ್ಚಗಿನ ವ್ಯಾಕ್ಸಿಂಗ್ಗೆ ಅಗತ್ಯವಿರುವ ವಸ್ತುಗಳನ್ನು ಪಟ್ಟಿ ಮಾಡುವುದು, ಬಿಸಿ ಅಥವಾ ಬೆಚ್ಚಗಿನ ವ್ಯಾಕ್ಸಿಂಗ್ ಮಾಡುವುದು ಮತ್ತು ಬಿಸಿ ವ್ಯಾಕ್ಸಿಂಗ್ ಕಾರ್ಯವಿಧಾನದ ನಂತರ ಗ್ರಾಹಕರಿಗೆ ಆರೈಕೆಯ ಸಲಹೆಯನ್ನು ಒದಗಿಸುವುದು. ಹಾಟ್ ಅಥವಾ ವಾರ್ಮ್ ವ್ಯಾಕ್ಸಿಂಗ್ಗೆ ಅಗತ್ಯವಿರುವ ಉಪಕರಣಗಳು ಮತ್ತು ವಸ್ತುಗಳನ್ನು ನೋಡೋಣ. ಕಾರ್ಯವಿಧಾನಕ್ಕೆ ಇವುಗಳ ಅಗತ್ಯವಿದೆ: ಸ್ವಚ್ಛವಾದ ಸ್ಯಾನಿಟೈಸ್ ಶೀಟ್ ಹಾಸಿದ ಕ್ಲೈಂಟ್ ಕುರ್ಚಿ ಅಥವಾ ಹಾಸಿಗೆ, ಟ್ರಾಲಿ, ಸ್ಪ್ಯಾಟುಲಾ ಸ್ಟೀಲ್ ಅಥವಾ ಮರದ್ದು, ಟ್ವೀಸರ್, ಕತ್ತರಿ, ವ್ಯಾಕ್ಸ್ ವಾರ್ಮರ್, ವೆಟ್ ಸ್ಯಾನಿಟೈಸರ್, ಹಾಟ್ ಅಥವಾ ವಾರ್ಮ್ ವ್ಯಾಕ್ಸ್, ವ್ಯಾಕ್ಸಿಂಗ್ ಸ್ಟ್ರಿಪ್ಸ್ ಅಥವಾ ಸೆಲೋಫೇನ್ ಸ್ಟ್ರಿಪ್ಸ್, ಬಿಸಾಡಬಹುದಾದ ಗ್ಲವ್, ಪೌಡರ್, ಸ್ಕಿನ್ ಲೋಷನ್, ಶುಚಿಯಾದ ಟವೆಲ್ ದೊಡ್ಡದು ಅಥವಾ ಸಣ್ಣದು, ಹತ್ತಿ, ಐಸ್ ಕ್ಯೂಬ್ಗಳು, ತಂಪಾಗುವ ಲೋಷನ್, ಆಂಟಿಸೆಪ್ಟಿಕ್ ದ್ರವ, ಪ್ಲಾಸ್ಟಿಕ್ ಹಾಳೆ, ಸೋಪ್ ಮತ್ತು ನೀರು, ಮತ್ತು ಬಳಸಿದ ವ್ಯಾಕ್ಸ್ ಪಟ್ಟಿಗಳನ್ನು ಬಿಸಾಡಲು ಲೈನರ್ಗಳೊಂದಿಗೆ ಕಸದ ಬುಟ್ಟಿ. ಪ್ರತಿ ಬಳಕೆಯ ಮೊದಲು ಉಪಕರಣಗಳನ್ನು ಕ್ರಿಮಿ ನಾಶಕ ಯಂತ್ರದಲ್ಲಿ ಇರಿಸುವ ಮೂಲಕ ಸ್ಟೆರಿಲೈಸ್ ಮಾಡಬೇಕು. ಬೌಲ್ ಮತ್ತು ಟವೆಲ್ ಅನ್ನು ತೊಳೆದು ಸ್ವಚ್ಛಗೊಳಿಸಬೇಕು ಮತ್ತು ತಾಜಾ ಕ್ಲೀನ್ ವ್ಯಾಕ್ಸ್ ಪಟ್ಟಿಗಳನ್ನು ಸಿದ್ಧಗೊಳಿಸಬೇಕು. ಕಾರ್ಯವಿಧಾನಕ್ಕೆ ಅಗತ್ಯವಿರುವ ಎಲ್ಲಾ ಉಪಕರಣಗಳು ಮತ್ತು ಸಾಮಗ್ರಿಗಳೊಂದಿಗೆ ಟ್ರಾಲಿಯನ್ನು ಜೋಡಿಸಿ. 9 ಹಂತಗಳನ್ನು ಒಳಗೊಂಡಿರುವ ಬಿಸಿ ಅಥವಾ ಬೆಚ್ಚಗಿನ ವ್ಯಾಕ್ಸಿಂಗ್ ವಿಧಾನವನ್ನು ಈಗ ಪ್ರಾರಂಭಿಸೋಣ. ಹಂತ 1: ವ್ಯಾಕ್ಸಿಂಗ್ ಮಾಡಬೇಕಾದ ಜಾಗವನ್ನು ಸಿದ್ಧವಾಗಿಸಿ. ಹಂತ 2: ವ್ಯಾಕ್ಸ್ ಉತ್ಪನ್ನವನ್ನು ಆಯ್ಕೆ ಮಾಡಿ ಮತ್ತು ವ್ಯಾಕ್ಸ್ ಅನ್ನು ಬಿಸಿ ಮಾಡಿ. ಹಂತ 3: ವ್ಯಾಕ್ಸ್ನ ಟೆಂಪರೇಚರ್ ಪರೀಕ್ಷಿಸಿ. ಹಂತ 4: ಕೂದಲಿನ ಬೆಳವಣಿಗೆಯ ದಿಕ್ಕಿನಲ್ಲಿ ಮೇಣವನ್ನು ಹಚ್ಚಿ. ಹಂತ 5: ಸ್ಟ್ರಿಪ್ ಅನ್ನು ಹಚ್ಚಿ ವ್ಯಾಕ್ಸ್ ಮೇಲೆ ಚೆನ್ನಾಗಿ ಒತ್ತಿರಿ. ಹಂತ 6: ಕೂದಲಿನ ಬೆಳವಣಿಗೆಯ ದಿಕ್ಕಿನ ವಿರುದ್ಧ ಪಟ್ಟಿಯನ್ನು ಕಿತ್ತುಹಾಕಿ. ಹಂತ 7: ತಣ್ಣೀರಿನಲ್ಲಿ ಅದ್ದಿದ ಸ್ವಚ್ಛ ಟವೆಲ್ನಿಂದ ವ್ಯಾಕ್ಸ್ ಮಾಡಿದ ಪ್ರದೇಶವನ್ನು ಒರೆಸಿ. ಹಂತ 8: ಸೌಮ್ಯವಾದ ತಂಪಾಗುವ ಲೋಷನ್ ಅನ್ನು ಹಚ್ಚಿ. ಹಂತ 9: ತ್ಯಾಜ್ಯವನ್ನು ಬಿಸಾಡುವುದು ಮತ್ತು ಶುಚಿಗೊಳಿಸುವುದು. ಈಗ ಪ್ರತಿಯೊಂದು ಹಂತವನ್ನು ವಿವರವಾಗಿ ನೋಡೋಣ. ಈ ಪ್ರಾತ್ಯಕ್ಷಿಕದಲ್ಲಿ ನಾವು ಅರ್ಧ ಕಾಲುಗಳ ವ್ಯಾಕ್ಸಿಂಗ್ ಅನ್ನು ನೋಡುತ್ತೇವೆ. ಹಂತ 1: ವ್ಯಾಕ್ಸಿಂಗ್ಗಾಗಿ ಪ್ರದೇಶವನ್ನು ತಯಾರಿಸಿ. ವ್ಯಾಕ್ಸ್ ಮಾಡಬೇಕಾದ ಪ್ರದೇಶವನ್ನು ಗುರುತಿಸಿ. ತೆಗೆಯಬೇಕಾದ ಕೂದಲಿನ ಉದ್ದವನ್ನು ಪರಿಶೀಲಿಸಿ. ಕೂದಲಿನ ಉದ್ದವು 1/8 ಇಂಚು ಆಗಿರಬೇಕು, ಅಂದರೆ 3 to 6 ಮಿಲಿಮೀಟರ್. ಮೈಲ್ಡ್ ಸ್ಕಿನ್ ಕ್ಲೆನ್ಸರ್ ಅಥವಾ ಕ್ಲೆನ್ಸಿಂಗ್ ಪ್ಯಾಡ್ ಅಥವಾ ಬಿಸಿ ಟವೆಲ್ನಿಂದ ವ್ಯಾಕ್ಸ್ ಮಾಡಬೇಕಾದ ಪ್ರದೇಶವನ್ನು ಸ್ವಚ್ಛಗೊಳಿಸುವ ಮೂಲಕ ಪ್ರಾರಂಭಿಸಿ ಚರ್ಮವನ್ನು ಸಂಪೂರ್ಣವಾಗಿ ಒಣಗಿಸಿ. ಸ್ವಚ್ಛವಾದ ಹತ್ತಿ ಪ್ಯಾಡ್ನೊಂದಿಗೆ ಟಾಲ್ಕಮ್ ಪೌಡರ್ ಅನ್ನು ಹಚ್ಚಿ.
ಹಂತ 2. ವ್ಯಾಕ್ಸ್ ಉತ್ಪನ್ನವನ್ನು ಆಯ್ಕೆ ಮಾಡಿ ವ್ಯಾಕ್ಸ್ ಅನ್ನು ಬಿಸಿ ಮಾಡಿ. ಗ್ರಾಹಕರಿಗೆ ಬೇಕಾದ ವ್ಯಾಕ್ಸ್ ಉತ್ಪನ್ನವನ್ನು ಆಯ್ಕೆ ಮಾಡಿ. ಸೂಚನೆಗಳ ಪ್ರಕಾರ ವ್ಯಾಕ್ಸ್ ಅನ್ನು ಬಿಸಿ ಮಾಡಿ. ಹಾಟ್ ವ್ಯಾಕ್ಸ್ ಅನ್ನು ಡಬಲ್ ಪ್ಯಾನ್ ಬಿಸಿ ನೀರಿನಲ್ಲಿ ಮತ್ತು ಬೆಚ್ಚಗಿನ ವ್ಯಾಕ್ಸ್ ಅನ್ನು ವ್ಯಾಕ್ಸ್ ವಾರ್ಮರ್ ಅಥವಾ ಮೈಕ್ರೋವೇವ್ನಲ್ಲಿ ಬಿಸಿ ಮಾಡಬೇಕಾಗುತ್ತದೆ. ಎಚ್ಚರಿಕೆ: ಬಳಕೆಯ ನಂತರ ವ್ಯಾಕ್ಸ್ ವಾರ್ಮರ್ ಅನ್ನು ಆಫ್ ಮಾಡಲು ಮರೆಯಬೇಡಿ. ಹಂತ 3. ವ್ಯಾಕ್ಸ್ನ ತಾಪಮಾನವನ್ನು ಪರೀಕ್ಷಿಸಿ. ನಿಮ್ಮ ಕೈ ಮೇಲೆ ಸ್ವಲ್ಪವನ್ನು ಹಚ್ಚಿಕೊಳ್ಳುವ ಮೂಲಕ ಬಿಸಿ ಮಾಡಿದ ವ್ಯಾಕ್ಸ್ನ ತಾಪಮಾನ ಮತ್ತು ಸ್ಥಿರತೆಯನ್ನು ಪರೀಕ್ಷಿಸಿ. ವ್ಯಾಕ್ಸ್ ಬೆಚ್ಚಗಿರಬೇಕು, ಆದರೆ ತುಂಬಾ ಬಿಸಿಯಾಗಿರಬಾರದು. ಹಂತ 4. ಕೂದಲಿನ ಬೆಳವಣಿಗೆಯ ದಿಕ್ಕಿನಲ್ಲಿ ವ್ಯಾಕ್ಸ್ ಅನ್ನು ಹಚ್ಚಿ. ಮರದ ಸ್ಪ್ಯಾಟುಲಾ ಬಳಸಿ ಸಣ್ಣ ಭಾಗಗಳಲ್ಲಿ ಕೂದಲಿನ ಬೆಳವಣಿಗೆಯ ದಿಕ್ಕಿನಲ್ಲಿ ಬಿಸಿ ಅಥವಾ ಬೆಚ್ಚಗಿನ ವ್ಯಾಕ್ಸ್ ಅನ್ನು ತೆಳುವಾಗಿ ಹಚ್ಚಿ. ಉತ್ತಮ ಅಭ್ಯಾಸ: ವ್ಯಾಕ್ಸ್ ಅನ್ನು ಸಮವಾಗಿ ಮತ್ತು ತೆಳುವಾಗಿ ಹರಡಲು ಖಚಿತಪಡಿಸಿಕೊಳ್ಳಿ. ಸ್ಟ್ರಿಪ್ ಅನ್ನು ಹಚ್ಚಿ ವ್ಯಾಕ್ಸ್ನ ಮೇಲೆ ಚೆನ್ನಾಗಿ ಒತ್ತಿರಿ. ಡಿಸ್ಪೋಸಬಲ್ ವ್ಯಾಕ್ಸ್ ಸ್ಟ್ರಿಪ್ ಅನ್ನು ತೆಗೆದುಕೊಂಡು ಅದನ್ನು ವ್ಯಾಕ್ಸ್ ಮೇಲೆ ಇರಿಸಿ. ಕೂದಲಿನ ಬೆಳವಣಿಗೆಯ ದಿಕ್ಕಿನಲ್ಲಿ ನಿಧಾನವಾಗಿ ಒತ್ತಿರಿ. ಉತ್ತಮ ಅಭ್ಯಾಸ: ನಿಧಾನವಾಗಿ ಒತ್ತಿರಿ. ಸ್ಟ್ರಿಪ್ನ ಮೇಲ್ಮೈಯಲ್ಲಿ 3 ರಿಂದ 5 ಬಾರಿ ನಿಮ್ಮ ಕೈಯನ್ನು ಚಾಲನೆ ಮಾಡಿ. ವ್ಯಾಕ್ಸ್ ಕೂದಲಿಗೆ ಅಂಟಿಕೊಳ್ಳಲು ಸಹಾಯ ಮಾಡಲು ಕೂದಲಿನ ಬೆಳವಣಿಗೆಯ ದಿಕ್ಕಿನಲ್ಲಿ ಸ್ಟ್ರಿಪ್ ಅನ್ನು ಸ್ಮೂತ್ ಮಾಡಿ. ಹಂತ 6. ಕೂದಲು ಬೆಳವಣಿಗೆಯ ದಿಕ್ಕಿನ ವಿರುದ್ಧ ಪಟ್ಟಿಯನ್ನು ಕಿತ್ತುಹಾಕಿ. ಕೂದಲಿನ ಬೆಳವಣಿಗೆಗೆ ವಿರುದ್ಧ ದಿಕ್ಕಿನಲ್ಲಿ ಮೇಣದ ಪಟ್ಟಿಯನ್ನು ಎಳೆಯಿರಿ. ಒಂದು ಕೈಯಿಂದ ಚರ್ಮವನ್ನು ಬಿಗಿಯಾಗಿ ಹಿಡಿದುಕೊಳ್ಳಿ ಮತ್ತು ಕೂದಲಿನ ಬೆಳವಣಿಗೆಯ ವಿರುದ್ಧ ದಿಕ್ಕಿನಲ್ಲಿ ಅತಿ ವೇಗವಾಗಿ ಸ್ಟ್ರಿಪ್ ಅನ್ನು ಎಳೆಯಲು ಇನ್ನೊಂದು ಕೈಯನ್ನು ಬಳಸಿ. ನೀವು ಸ್ಟ್ರಿಪ್ ಅನ್ನು ಚರ್ಮಕ್ಕೆ ಹತ್ತಿರ ಎಳೆಯದಿದ್ದಲ್ಲಿ ಅದು ನೋವನ್ನು ಹೆಚ್ಚಿಸುತ್ತದೆ. ಉತ್ತಮ ಅಭ್ಯಾಸ: ಚರ್ಮಕ್ಕೆ ಸಮಾನಾಂತರವಾಗಿ ಸ್ಟ್ರಿಪ್ ಅನ್ನು ಎಳೆಯಿರಿ, ಮೇಲಕ್ಕೆ ಎಳೆಯಬೇಡಿ. ಇದು ಚರ್ಮ ಕಿರಿಕಿರಿ ಉಂಟುಮಾಡುವುದನ್ನು ಕಡಿಮೆ ಮಾಡುತ್ತದೆ. ಪಟ್ಟಿಯನ್ನು ಕಿತ್ತು ಹಾಕಿದ ನಂತರ ನೋವನ್ನು ಕಡಿಮೆ ಮಾಡಲು ವ್ಯಾಕ್ಸಿಂಗ್ ಮಾಡಿದ ಪ್ರದೇಶಕ್ಕೆ ಕೈ ಒತ್ತಡವನ್ನು ನೀಡಬಹುದು. ಪ್ರತಿ ಪ್ರದೇಶಕ್ಕೂ ತಾಜಾ ಪಟ್ಟಿಗಳನ್ನು ಬಳಸಿ ಅದೇ ವಿಧಾನವನ್ನು ಅನುಸರಿಸಿ. ನೀವು ಎಲ್ಲಾ ಕೂದಲನ್ನು ತೆಗೆದುಹಾಕುವವರೆಗೆ ಸಣ್ಣ ವಿಭಾಗಗಳಲ್ಲಿ ವ್ಯಾಕ್ಸ್ ಹಚ್ಚುವುದನ್ನು ಮುಂದುವರಿಸಿ ಮತ್ತು ಪಟ್ಟಿಗಳನ್ನು ತೆಗೆದುಹಾಕಿ. ಟ್ವೀಸರ್ಗಳೊಂದಿಗೆ ಯಾವುದೇ ಉಳಿದುಹೋದ ಕೂದಲನ್ನು ತೆಗೆದುಹಾಕಿ. ಹಂತ 7. ತಣ್ಣೀರಿನಲ್ಲಿ ಅದ್ದಿದ ಕ್ಲೀನ್ ಟವೆಲ್ನಿಂದ ವ್ಯಾಕ್ಸ್ ಮಾಡಿದ ಪ್ರದೇಶವನ್ನು ಒರೆಸಿ. ಒದ್ದೆಯಾದ ಟವೆಲ್ನಿಂದ ಪ್ರದೇಶವನ್ನು ಒರೆಸಿ ಸ್ವಚ್ಛಗೊಳಿಸಿ. ಎಚ್ಚರಿಕೆ: ಪ್ರದೇಶವನ್ನು ಉಜ್ಜಬೇಡಿ. ಹಂತ 8. ಸೌಮ್ಯವಾದ ಹಿತವಾದ ಲೋಷನ್ ಅನ್ನು ಹಚ್ಚಿ. ಕೈಗಳನ್ನು ತೊಳೆದುಕೊಂಡು ನಂತರ ಚರ್ಮದ ಮೇಲೆ ಆಂಟಿಸೆಪ್ಟಿಕ್ ಕ್ರೀಮ್ ಅಥವಾ ಲೋಷನ್ ಅನ್ನು ಹಚ್ಚಿ. ಎಚ್ಚರಿಕೆ: ಅಶುಚಿಯಾದ ಕೈಗಳಿಂದ ಚರ್ಮವನ್ನು ಮುಟ್ಟಬೇಡಿ. ಹಂತ 9. ತ್ಯಾಜ್ಯ ವಿಲೇವಾರಿ ಮತ್ತು ಶುಚಿಗೊಳಿಸುವುದು. ಎಲ್ಲಾ ತ್ಯಾಜ್ಯವನ್ನು ವಿಲೇವಾರಿ ಮಾಡುವುದು ಮತ್ತು ಪ್ರದೇಶವನ್ನು ಸ್ವಚ್ಛಗೊಳಿಸುವುದು ಕೊನೆಯ ಹಂತವಾಗಿದೆ. ಕ್ಲಿನಿಕಲ್ ತ್ಯಾಜ್ಯವನ್ನು ಬಿಸಾಡಲು ಕೈಗಾರಿಕಾ ಗ್ಲೌಸ್ ಅನ್ನು ಬಳಸಿ. ಬಳಸಿದ ವ್ಯಾಕ್ಸ್ ಪಟ್ಟಿಗಳನ್ನು ಕಸದ ಬುಟ್ಟಿಯಲ್ಲಿ ಎಸೆಯಿರಿ. ವ್ಯಾಕ್ಸ್ ನೆಲದ ಮೇಲೆ ಬಿದ್ದಿದೆಯೇ ಎಂದು ಪರಿಶೀಲಿಸಿ. ತಕ್ಷಣವೇ ನೆಲವನ್ನು ಒರೆಸಿ ಸ್ವಚ್ಛಗೊಳಿಸಿ. ಸ್ಪ್ಯಾಟುಲಾದಿಂದ ವ್ಯಾಕ್ಸ್ ಅನ್ನು ತೆಗೆದುಹಾಕಿ. ಹಾಸಿಗೆ ಮತ್ತು ಕೌಂಟರ್ ಅನ್ನು ಸ್ಯಾನಿಟೈಸ್ ಮಾಡಿ. ಸೋಪ್ ಮತ್ತು ನೀರಿನಿಂದ ನಿಮ್ಮ ಕೈಗಳನ್ನು ತೊಳೆಯಿರಿ. ದೇಹದ ಇತರ ಭಾಗಗಳನ್ನು ವ್ಯಾಕ್ಸಿಂಗ್ ಮಾಡಲು ಅನುಸರಿಸಬೇಕಾದ ಕೆಲವು ಸಾಮಾನ್ಯ ಮಾರ್ಗಸೂಚಿಗಳನ್ನು ಈಗ ನೋಡೋಣ. ಮೇಲಿನ ತುಟಿ ಪ್ರದೇಶವನ್ನು ವ್ಯಾಕ್ಸಿಂಗ್ ಮಾಡಲು ಪ್ರದೇಶವನ್ನು 2 ಭಾಗಗಳಾಗಿ ವಿಂಗಡಿಸಿ. ಕ್ಯೂಪಿಡ್ ಬೋ ಕಾಮನಬಿಲ್ಲಿನಿಂದ ತುಟಿಯ ಎಡಮೂಲೆಗೆ ಮತ್ತು ಇನ್ನೊಂದು ಕ್ಯೂಪಿಡ್ ಬೋ ತುಟಿಯ ಬಲಮೂಲೆಗೆ ಕಾಮನಬಿಲ್ಲಿನಿಂದ ವ್ಯಾಕ್ಸ್ ಅನ್ನು ಒಂದು ಮೂಲೆಯ ಕಡೆಗೆ ಹಚ್ಚಿ ಮತ್ತು ಕೂದಲಿನ ದಿಕ್ಕಿನಲ್ಲಿ ತೋರು ಬೆರಳಿನಿಂದ ವ್ಯಾಕ್ಸ್ ಮೇಲಿನ ಪಟ್ಟಿಯನ್ನು ಒತ್ತಿರಿ. ಅಂಡರ್ ಆರ್ಮ್ಸ್ ಅನ್ನು ವ್ಯಾಕ್ಸಿಂಗ್ ಮಾಡುವಾಗ ಅಂಡರ್ ಆರ್ಮ್ ಕೂದಲನ್ನು 2 ಭಾಗಗಳಾಗಿ ವಿಂಗಡಿಸಿ. ಮಧ್ಯದಿಂದ ಮೇಲಕ್ಕೆ ಮತ್ತು ಮಧ್ಯದಿಂದ ಕೆಳಕ್ಕೆ. ವ್ಯಾಕ್ಸ್ ಅನ್ನು ಮಧ್ಯದಿಂದ ಮೇಲಕ್ಕೆ ಕೂದಲಿನ ಬೆಳವಣಿಗೆಯ ದಿಕ್ಕಿನಲ್ಲಿ ಹಚ್ಚಿ.
ಪ್ರದೇಶವನ್ನು ವ್ಯಾಕ್ಸ್ ಮಾಡಲು ಹಿಂದೆ ತೋರಿಸಿದ ಹಂತಗಳನ್ನು ಪುನರಾವರ್ತಿಸಿ. ಅದೇ ರೀತಿ ಮಧ್ಯದಿಂದ ಕೆಳಕ್ಕೆ ಕೂದಲು ಬೆಳೆಯುವ ದಿಕ್ಕಿನಲ್ಲಿ ವ್ಯಾಕ್ಸ್ ಅನ್ನು ಹಚ್ಚಿ. ಇಡೀ ಕಾಲು ವ್ಯಾಕ್ಸಿಂಗ್ ಆಗಿ ಮೇಲಿನ ತೊಡೆಯ ಪ್ರದೇಶದ ಮುಂಭಾಗದಿಂದ ವ್ಯಾಕ್ಸಿಂಗ್ ಅನ್ನು ಪ್ರಾರಂಭಿಸುತ್ತೇವೆ. ಅದೇ ರೀತಿ ನೀವು ಇಡೀ ತೋಳುಗಳನ್ನು ವ್ಯಾಕ್ಸಿಂಗ್ ಮಾಡುತ್ತಿದ್ದರೆ ಭುಜದ ಪ್ರದೇಶ ಮುಂಭಾಗದಿಂದ ಪ್ರಾರಂಭಿಸಿ. ನೀವು ಅರ್ಧ ತೋಳುಗಳನ್ನು ವ್ಯಾಕ್ಸಿಂಗ್ ಮಾಡುತ್ತಿದ್ದರೆ ಮೊಣಕೈ ಪ್ರದೇಶದ ಮುಂಭಾಗದಿಂದ ಪ್ರಾರಂಭಿಸಿ. ವ್ಯಾಕ್ಸಿಂಗ್ ವಿಧಾನವನ್ನು ಪೂರ್ಣಗೊಳಿಸಿದ ನಂತರ ಗ್ರಾಹಕರಿಗೆ ನಂತರದ ಕೆಲವು ಆರೈಕೆ ಸಲಹೆಗಳನ್ನು ನೀಡಿ. ಇವನ್ನು ವರ್ಜ್ಯ ಮಾಡುವಂತೆ ಕ್ಲೈಂಟ್ಗೆ ಹೇಳಿ. ವ್ಯಾಕ್ಸ್ ಮಾಡಿದ ಪ್ರದೇಶದಲ್ಲಿ ಡಿಯೋಡ್ರೆಂಟ್, ಸುಗಂಧ ದ್ರವ್ಯ ಅಥವಾ ಪೌಡರ್ ಬಳಸುವುದು. ಕನಿಷ್ಠ 48 ಗಂಟೆಗಳ ಕಾಲ ಬಿಸಿ ಅಥವಾ ಬಬಲ್ ಶವರ್ ತೆಗೆದುಕೊಳ್ಳುವುದು ಚರ್ಮಕ್ಕೆ ಕಿರಿಕಿರಿ ಅಥವಾ ಹಿಂಸೆಯನ್ನು ಉಂಟುಮಾಡಬಹುದು. ವ್ಯಾಕ್ಸ್ ನಂತರ ಕನಿಷ್ಠ 48 ಗಂಟೆಗಳ ಕಾಲ ಪ್ರದೇಶವನ್ನು ಎಕ್ಸ್ಫೋಲಿಯೇಟ್ ಮಾಡುವುದು, ಈಜುವುದು ಅಥವಾ ಸೂರ್ಯಸ್ನಾನ ಮಾಡುವುದು. ಮುಗಿಸುವ ಮೊದಲು ಕಲಿತ ಪ್ರಮುಖ ಅಂಶಗಳನ್ನು ನೋಡೋಣ. ಬಿಸಿ ಅಥವಾ ಬೆಚ್ಚಗಿನ ವ್ಯಾಕ್ಸಿಂಗ್ 9 ಹಂತಗಳನ್ನು ಒಳಗೊಂಡಿದೆ. ಮೊದಲನೆಯದಾಗಿ ವ್ಯಾಕ್ಸಿಂಗ್ ಮಾಡಬೇಕಾದ ಜಾಗವನ್ನು ಸಿದ್ಧವಾಗಿಸಿ. ಎರಡನೆಯದಾಗಿ ವ್ಯಾಕ್ಸ್ ಉತ್ತಮವನ್ನು ಆಯ್ಕೆ ಮಾಡಿ ಮತ್ತು ವ್ಯಾಕ್ಸ್ ಅನ್ನು ಬಿಸಿ ಮಾಡಿ. ಮೂರನೆಯದಾಗಿ ವ್ಯಾಕ್ಸ್ನ ತಾಪಮಾನವನ್ನು ಪರೀಕ್ಷಿಸಿ. ನಾಲ್ಕನೆಯದಾಗಿ ಕೂದಲಿನ ಬೆಳವಣಿಗೆಯ ದಿಕ್ಕಿನಲ್ಲಿ ಮೇಣವನ್ನು ಹಚ್ಚಿ. 5ನೇ ಹಂತ ಸ್ಟ್ರಿಪ್ ಅನ್ನು ಹಚ್ಚಿ ವ್ಯಾಕ್ಸ್ ಮೇಲೆ ಚೆನ್ನಾಗಿ ಒತ್ತಿರಿ. 6ನೇ ಹಂತದಲ್ಲಿ ಕೂದಲಿನ ಬೆಳವಣಿಗೆಯ ದಿಕ್ಕಿನ ವಿರುದ್ಧ ಪಟ್ಟಿಯನ್ನು ಕಿತ್ತು ಹಾಕಿ. 7ನೇಯದಾಗಿ ತಣ್ಣೀರಿನಲ್ಲಿ ಅದ್ದಿದ ಸ್ವಚ್ಛ ಟವಲ್ಲಿನಿಂದ ವ್ಯಾಕ್ಸ್ ಮಾಡಿದ ಪ್ರದೇಶವನ್ನು ಒರೆಸಿ. 8ನೇಯದಾಗಿ ಸೌಮ್ಯವಾದ ತಂಪಾಗುವ ಲೋಷನ್ ಅನ್ನು ಹಚ್ಚಿ. ಕೊನೆಯದಾಗಿ ತ್ಯಾಜ್ಯವನ್ನು ಬಿಸಾಡುವುದು ಮತ್ತು ಶುಚಿಗೊಳಿಸುವುದು ಮರೆಯಬೇಡಿ. ಅಭಿನಂದನೆಗಳು. ಹಾಟ್ ಅಥವಾ ವಾರ್ಮ್ ವ್ಯಾಕ್ಸಿಂಗ್ ವಿಧಾನವನ್ನು ಹೇಗೆ ಮಾಡಬೇಕೆಂದು ನೀವು ಈಗ ಕಲಿತಿದ್ದೀರಿ. ನೀವು ಈಗ ನಿಮ್ಮ ಗ್ರಾಹಕರಿಗೆ ಈ ಜನಪ್ರಿಯ ಮತ್ತು ಬೇಡಿಕೆಯ ಸೇವೆಯನ್ನು ಒದಗಿಸಬಹುದು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮತ್ತು ಮುಂದಿನ ಅಧಿವೇಶನದಲ್ಲಿ ನಿಮ್ಮನ್ನು ನೋಡುತ್ತೇನೆ.